ಹಾಯ್ ಸ್ಟೂಡೆಂಟ್ಸ್, ಕ್ರೆಡ್ ರಿಸಾಲ್ವ್ ಅಲ್ಲಿ ಇದೊಂದು ಬ್ಯಾಂಕಿಂಗ್ ಸೆಕ್ಟರ್, NBFC ಸೆಕ್ಟರ್ ಹೌದಾ. ಸೊ ಇಲ್ಲಿ ನಿಮಗೆ ಮಲ್ಟಿಪಲ್ ಜಾಬ್ ರೋಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಅಪರ್ಚುನಿಟಿ ಹೌದಾ. ಆಲ್ ಕರ್ನಾಟಕ ಜಾಬ್ ಓಪನಿಂಗ್ಸ್ ಇದೆ. ಎಲ್ಲಿ ಬೇಕಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು. ಎಲ್ಲ ಕಡೆ ಯಾವುದು ಆಲ್ಮೋಸ್ಟ್ ಬ್ರಾಂಚ್ ಓಪನ್ ಮಾಡ್ತಿದ್ದಾರೆ. ಕ್ರೆಡ್ ರಿಸಾಲ್ವ್ ಅಂತ ಕೇಳಿದ್ರಲ್ವಾ. ಸೊ ಆ ಕಂಪ್ನಿ ಫೈನಾನ್ಸ್ ಕಂಪ್ನಿ ಹೌದಾ. ಸೊ ಅಲ್ಲಿ ನಿಮಗೆ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ಆಲ್ ಕರ್ನಾಟಕ 200+ ವೇಕೆನ್ಸೀಸ್ ಇದಾವೆ. ಆ್ಯಂಡ್ ಅಪ್ಲೈ ಮಾಡು ಆನ್ಲೈನ್ ಆಫ್ಲೈನ್ ಎರಡೂ ಇರುತ್ತೆ. ಆಫ್ಲೈನ್ ಅಂದರೆ ಅವ್ರ ನಂಬರ್ ಅವ್ರು ಹೇಳ್ತಾರೆ ಯಾವ ಥರ ಪ್ರೊಸೆಸ್ ಅಂತೇಳಿ ಆ ಥರ ಮಾಡಬೇಕು. ಆನ್ಲೈನ್ ಅವರು ಕೂಡ ಅವ್ರ ನಂಬರ್ ಕೊಡ್ತಾರೆ. ಆ ನಂಬರ್ ಮುಖಾಂತರ ನೀವು ಅಪ್ಲೈ ಮಾಡಿಬಿಟ್ಟು ವೆಬ್ಸೈಟ್ ಓಪನ್ ಮಾಡಿದ್ರೆ ವೆಬ್ಸೈಟಲ್ಲಿ ಯಾವ ಥರ ಅಪ್ಲೈ ಮಾಡಬೇಕು ಅವ್ರು ನೀವು ಕಾಲ್ ಮಾಡಿ ಹೇಳ್ತಾರೆ ಹೌದಾ. ಸೊ ನೆಕ್ಸ್ಟ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆ್ಯಸ್ ಸೂನ್ ಆಸ್ ಪಾಸಿಬಲ್. ಮೇಲ್ ಫಿಮೇಲ್ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೋಬೋದು. ನೀವು ಪ್ರಿಫರ್ಡ್ ಫಾರ್ ಮೇಲ್, ಫೀಲ್ಡ್ ವರ್ಕ್ ಮಾಡ್ತಾರೆ. ಇಲ್ಲ ಆಫೀಸ್ ವರ್ಕ್ ಮಾಡ್ಕೊಂಡ್ರೆ ಮೇಲ್ ಫಿಮೇಲ್ ಕೂಡ ಅಪ್ಲೈ ಮಾಡ್ಕೋಬೋದು. ಇಲ್ಲ ಸರ್ ನಾವು ಫೀಲ್ಡ್ ವರ್ಕ್ ಮಾಡ್ತೀವಿ ನಮಗೇನು ಪ್ರಾಬ್ಲಮ್ ಇಲ್ಲ ಅನ್ನೋರಿದ್ರೆ ಮಾಡಿ, ನಮಗೇನು ಪ್ರಾಬ್ಲಮ್ ಇಲ್ಲ ಹೌದಾ. ನಮ್ಮ ಮಹಿಳೆಯರು ಎಲ್ಲದರಲ್ಲೂ ಮುಂದೆ ಅಂತಾರಲ್ಲ, ಫೀಲ್ಡ್ ವರ್ಕ್ ಮಾಡ್ತಾರೆ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 20,000 to 40,000 ಪ್ಲಸ್ ಇನ್ಸೆಂಟಿವ್ ಇರುತ್ತೆ. ಇನ್ಸೆಂಟಿವ್ ತೊಗೊಂಡು ಫುಲ್ ಟೈಮ್ ಆದರೆ ಆ್ಯಂಡ್ ನೀವು ಪಾರ್ಟ್ ಟೈಮ್ ಕೂಡ ವರ್ಕ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಪ್ಲೇಸಸ್ ಬಂದ್ಬಿಟ್ಟು ಮಂಡ್ಯ, ಕಿತ್ತೂರು, ಮಹಾಲಿಂಗಾಪುರ ಆ್ಯಂಡ್ ಕುಂದಗೋಳ, ಕಿತ್ತೂರು, ಹೂವಿನಡಗಲಿ, ಸಿಂದಗಿ, ಶಾಪೂರ್, ಇಂಡಿ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಬೆಂಗಳೂರು, ಇಲ್ಲೆಲ್ಲ ಕಡೆ ಓಪನಿಂಗ್ಸ್ ಹಾಸನಲ್ಲಿ ಇರ್ತವೆ. ನೀವು ಫೋನ್ ಮಾಡಿ ಕೇಳಬೇಕಷ್ಟೇ ಹೌದಾ. ಸೊ ಕೇಳ್ಕೊಂಡು ಯಾರಿಗೆ ಜಾಬ್ ನೀಡಿದ್ರೆ ಅವ್ರಿಗೆ ಶೇರ್ ಮಾಡಿ, ಆಲ್ಮೋಸ್ಟ್ ಹೆಲ್ಪ್ ಆಗುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೆ. ವೇಕೆನ್ಸೀಸ್ ಇದ್ದರೆ 100% ಇದಾವೆ. ಯಾಕಂದ್ರೆ ನೀವು 200+ ಅವ್ರು ಆಲ್ ಕರ್ನಾಟಕ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ವೇಕೆನ್ಸೀಸ್ ಇದ್ದೇ ಇರ್ತವೆ. ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು PUC ಡಿಗ್ರಿ ಇದ್ರೂ ನಡೆಯುತ್ತೆ. ಇಲ್ಲಪ್ಪ ಅಂದ್ರೆ ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ಫೀಲ್ಡ್ ಇರ್ತಿರಲ್ಲ ಅಂದರೆ ಬೇಕಾದ್ರೆ ನೀವು ಎಕ್ಸ್ಪೀರಿಯನ್ಸ್ ಇದ್ದವ್ರು ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ವಿಸಿಟಿಂಗ್ ಕಸ್ಟಮರ್ ಏನೇನು ವರ್ಕ್ ಕೆಲಸ ಏನಪ್ಪ ಅಂದರೆ ವಿಸಿಟಿಂಗ್ ಕಸ್ಟಮರ್ ಶಾಪ್ಸ್ನ ವಿಸಿಟ್ ಮಾಡಬೇಕು. ಆ್ಯಂಡ್ ಸಾಲ್ವಿಂಗ್ ಕಸ್ಟಮರ್ ಕ್ವೆರೀಸ್ನ ಸಾಲ್ವ್ ಮಾಡಬೇಕು. ಫೀಲ್ಡ್ ವರ್ಕ್ ವಿತಿನ್ 40 ಕಿಲೋಮೀಟರ್ ರೇಡಿಯಸ್ ಹೌದಾ. ನಿಮ್ದು ಏನೋ ವರ್ಕ್ ಕೊಟ್ಟರು 40 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಕೊಡ್ತಾರೆ, ನೀವು ಅಲ್ಲೇ ಫೀಲ್ಡ್ ವರ್ಕ್ ಮಾಡಬೇಕು ಹೌದಾ. ಇವನ್ ನೀವು ಪ್ರಮೋಷನ್ಸ್ ಕೂಡ ತೊಗೋಬೋದು ಹಾರ್ಡ್ ವರ್ಕ್ ಮಾಡಿದರೆ. ಸೊ ನೆಕ್ಸ್ಟ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಏನಪ್ಪ ಅಂದರೆ ಪ್ರಿಫರ್ಡ್ ಸ್ಕಿಲ್ ಏನಪ್ಪ ಅಂದರೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಬೇಕು. ಯಾಕಂದ್ರೆ ನೀವು ಕಸ್ಟಮರ್ಸ್ ಜೊತೆ ವರ್ಕ್ ಮಾಡ್ತಿರ್ತೀರ. ಸೊ ನಿಮಗೆ ಬಿಹೇವಿಯರ್ ಚೆನ್ನಾಗಿರಬೇಕು. ಸ್ವಲ್ಪ ಏನಾರು ಏರೋಪೇರು ಮಾತಾಡಿದರೆ, ಯಾಕಂದ್ರೆ ರಿಕವರಿ ಎಲ್ಲ ಇರ್ತವೆ. ರಿಕವರಿ ಟೈಮಲ್ಲಿ ಏನಾರು ರಾಂಗ್ ವರ್ಡ್ಸ್ ಯೂಸ್ ಮಾಡಿದ್ರೆ ನಿಮ್ಮ ಕೆರಿಯರ್ಗೆ ಒಂದು ರೆಡ್ ಮಾರ್ಕ್ ಬೀಳುತ್ತೆ. ಸೊ ವರ್ಕ್ ಲೊಕೇಶನ್ ಬಂದ್ಬಿಟ್ಟು ಆಲ್ ಕರ್ನಾಟಕ ಇದೆ, ಎಲ್ಲಿ ಬೇಕಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಕೆರಿಯರ್ ಗ್ರೋತ್ ಬಂದ್ಬಿಟ್ಟು ಫೀಲ್ಡ್ ಎಕ್ಸಿಕ್ಯೂಟಿವ್ ಅಂತ ಜಾಯ್ನ್ ಆದರೆ ಸೀನಿಯರ್ ಫೀಲ್ಡ್ ಎಕ್ಸಿಕ್ಯೂಟಿವ್ ಆಗ್ಬೋದು, ಸೇಲ್ಸ್ ಕೋಆರ್ಡಿನೇಟರ್ ಆಗ್ಬೋದು, ಸೇಲ್ಸ್ ಮ್ಯಾನೇಜರ್ ಆಗ್ಬೋದು, ಆ ಥರ ಸೀನಿಯರ್ ಸೇಲ್ಸ್ ಮ್ಯಾನೇಜರು, ಬ್ರಾಂಚ್ ಮ್ಯಾನೇಜರ್, ಏರಿಯಾ ಮ್ಯಾನೇಜರ್ ಆಗ್ಬೋದು. ವಿತಿನ್ 3 to 4 years ಹಾರ್ಡ್ ವರ್ಕ್ ಮಾಡಿದರೆ 100% ಒಂದು ಹೈಯೆಸ್ಟ್ ಪೊಸಿಷನಲ್ಲಿ ಇರ್ತೀರ. ಸೊ ನೆಕ್ಸ್ಟ್ ರೆಸ್ಯೂಮ್ ಆಲ್ಮೋಸ್ಟ್ ಸೆಂಡ್ ಮಾಡುವಾಗ ಅದರಲ್ಲಿ ಅಪ್ಲಿಕೇಶನ್ ಫಾರ್ ಪೋಸ್ಟ್ ನೇಮ್ ಅಂತ ಹಾಕಿ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತೀರಾ. ಹಲೋ ಮ್ಯಾಮ್ ಆರ್ ಸರ್, ಐ ಆಮ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಆ್ಯಸ್ ಪೋಸ್ಟ್ ನೇಮ್ ಹೌದಾ. ಫೀಲ್ಡ್ ಎಕ್ಸಿಕ್ಯೂಟಿವ್ ಇದ್ದರೆ ಫೀಲ್ಡ್ ಎಕ್ಸಿಕ್ಯೂಟಿವ್ ಅಂತ ಹಾಕಿ. ರೋಲ್ ರೋಲ್ ಅಲ್ಲ, ರೋಲ್ ಆಟ್ ಕಂಪ್ನಿ ನೇಮ್ ಯಾವುದು ಕ್ರೆಡ್ ರಿಸಾಲ್ವ್ ಹೌದಾ. ಸೊ ಪ್ಲೇಸ್ ಬಂದ್ಬಿಟ್ಟು ನಿಮ್ಗೆ ಯಾವ್ದು ನಿಯರ್ ಬೈ ಪ್ಲೇಸ್ ಇದೆ ಅಲ್ಲಿ ಅವ್ರು ಫೋನ್ ಮಾಡಿ ಕೇಳಿ, ಈ ಪ್ಲೇಸಲ್ಲಿ ವೇಕೆನ್ಸಿ ಇದಾವೆ ಅಂತ ಹೇಳಿ ಕೇಳಿದ್ರೆ ಅವ್ರು ಹೇಳ್ತಾರೆ. ಅವಾಗ ನಿಮ್ಮ ಪ್ಲೇಸ್ ನೇಮ್ ನಿಮ್ಗೆ ಕಂಫರ್ಟ್ ಆಗುವಂಥ ಪ್ಲೇಸ್ ನೇಮ್ ಹಾಕೊಳ್ಳಿ, ನಿಯರ್ ಬೈ ಪ್ಲೇಸ್ ನೇಮ್. ಆ್ಯಂಡ್ ಫೈಂಡ್ ಮೈ ರೆಸ್ಯೂಮ್ ಅಟ್ಯಾಚ್ ಹೌದಾ. ಅದಕ್ಕೆ ನೀವು ರೆಸ್ಯೂಮ್ನ ಅಟ್ಯಾಚ್ ಮಾಡಿ ಸೆಂಡ್ ಮಾಡಿ ಹೌದಾ. ಸೊ ಏನೇನು ಮಾಡಬೇಕು ಅಂದರೆ ಇಂಟರ್ವ್ಯೂ ಡೀಟೇಲ್ಸಲ್ಲಿ 10 to 2 o'clock ಒಳಗಡೆ ನೀವು ಇಂಟರ್ವ್ಯೂ ಅವ್ರು ಡೇಟ್ ಕೊಡ್ತಾರೆ, ಆವಾಗ ಹೋಗಿ ಅಟೆಂಡ್ ಆಗಬೇಕು ಅವ್ರು ಕೊಟ್ಟಿರೋ ಡೇಟ್ಗೆ ಟೈಮಲ್ಲಿ ಹೌದಾ. ಸೊ ನೆಕ್ಸ್ಟು ರೆಸ್ಯೂಮ್ನ ಏನೇ ಒಂದು ಕಾಪಿ ಇರಲಿ, ಆಧಾರ್ ಕಾರ್ಡ್ ಒಂದು ಕಾಪಿ ಇರಲಿ, ಮಾರ್ಕ್ಸ್ ಶೀಟ್ ಒಂದು ಕಾಪಿ ಇರಲಿ, ಫೋಟೋ ಒಂದು ಕಾಪಿ ಇರಲಿ, ಲೈಸೆನ್ಸ್ 100% ಬೇಕೇ ಬೇಕು ಫೀಲ್ಡ್ ಎಕ್ಸಿಕ್ಯೂಟಿವ್ ಆಗಿ ಜಾಯ್ನ್ ಆಗ್ತಾನೆ ಅಂದರೆ ಹೌದಾ. ನೆಕ್ಸ್ಟು ಹೋಗುವಾಗ ಫಾರ್ಮಲ್ ಡ್ರೆಸ್ನ ವೇರ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ಕಾಂಟ್ಯಾಕ್ಟ್ ಏನು ಮಾಡಬೇಕಪ್ಪ ಅಂದರೆ ನಿಯರ್ ಬೈ ಏನಾದ್ರು ನಿಮ್ಮ ಏರಿಯಾದಲ್ಲಿ ಏನಾದ್ರು ಕ್ರೆಡ್ ರಿಸಾಲ್ವ್ ಬ್ರಾಂಚ್ ಇದ್ದರೆ ಅಲ್ಲಿ ವಿಸಿಟ್ ಮಾಡಿ. ಇಲ್ಲಪ್ಪ ಈ ನಂಬರ್ ಸ್ಕ್ರೀನ್ಶಾಟ್ ತೊಗೊಂಡು ಇದಕ್ಕೆ ಏನು ಮಾಡಿ ರೆಸ್ಯೂಮ್ನ ಸೆಂಡ್ ಮಾಡಿ. ಯಾವ ಥರ ಫಾರ್ಮೆಟ್ ಹೇಳಿದ್ನಲ್ಲ ಆ ಥರ ಫಾರ್ಮೆಟ್ ಬರುತ್ತೆ, ನಿಮ್ಮ ರೆಸ್ಯೂಮ್ನ ಅಟ್ಯಾಚ್ ಮಾಡಿಬಿಟ್ಟು ಸೆಂಡ್ ಮಾಡಿ. 100% ನಿಮಗೆ ಜಾಬ್ ಸಿಗಲಿ ಅಂತ ದೇವ್ರ ಹತ್ರ ಕೇಳ್ಕೊತಾ. ಇದೇ ಥರ ಜಾಬ್ ಅಪಾರ್ಚುನಿಟೀಸ್ ಬೇಕಪ್ಪ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡು 100% ನಿಮಗೆ ಇದೇ ಥರ ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು, ಬಾಯ್.